ಚಿಕ್ಕೋಡಿಯ ಸಿಎಲ್ಇ ಸಂಸ್ಥೆಯ ಕಾಲೇಜಿನಲ್ಲಿ ಪ್ರಥಮ ಬಾರಿಗೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆರಂಭ. ಜಗದೀಶ್ ಕಬಡ್ಡಿ. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯತೆ ಮತ್ತು ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಂಯೋಜನೆಯೊಂದಿಗೆ ಚಿಕ್ಕೋಡಿಯ ಪ್ರತಿಷ್ಠಿತ ಸಿಎಲ್ಇ ಪದವಿ ಕಾಲೇಜಿನಲ್ಲಿ ಈ ಭಾಗದಲ್ಲೇ ಪ್ರಥಮ ಬಾರಿಗೆ ಹೊಸ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಉದ್ಯೋಗಾಧಾರಿತ ಕೋರ್ಸ್ ಅನ್ನು ಪ್ರಾರಂಭ ಮಾಡಲಾಗುತ್ತಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಕಬಡ್ಡಿಮಠ ತಿಳಿಸಿದರು. ಇಂದು ನಗರದ ಸಿಎಲ್ಇ ಸಂಸ್ಥೆಯ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮುಂದುವರೆದು ಮಾತನಾಡಿದ ಅವರು, ಇದೊಂದು 3 ವರ್ಷಗಳ ಅಧಿಕೃತ ಪದವಿ ಕೋರ್ಸ್ ಆಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಅತ್ಯಂತ ಉಪಯುಕ್ತವಾಗಲಿದೆ ಎಂದರು. ಈ ಕೋರ್ಸ್ನಲ್ಲಿ ಹೋಟೆಲ್ ಮತ್ತು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಫುಡ್ ಅಂಡ್ ಬೇವರೇಜ್ ಸರ್ವಿಸ್, ಫ್ರಂಟ್ ಆಫೀಸ್ ಮ್ಯಾನೇಜ್ಮೆಂಟ್, ಹೌಸ್ ಕೀಪಿಂಗ್, ಫುಡ್ ಪ್ರೊಡಕ್ಷನ್, ಕಸ್ಟಮರ್ ಸರ್ವಿಸ್ ಮತ್ತು ವ್ಯಕ್ತಿತ್ವ ವಿಕಸನ, ಆಹಾರ ಉತ್ಪಾದನಾ ಘಟಕಗಳಿಗೆ ಭೇಟಿ, ಪ್ರಾಕ್ಟಿಕಲ್ ತರಬೇತಿ ಮತ್ತು ವಿಶೇಷ ವೃತ್ತಿ ಮಾರ್ಗದರ್ಶನಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು. 3 ವರ್ಷಗಳ ಕೋರ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಭಾರತ ಹಾಗೂ ವಿದೇಶಗಳಲ್ಲಿನ ಹೋಟೆಲ್ಗಳು, ರೆಸಾರ್ಟ್ಗಳು, ಪ್ರವಾಸೋದ್ಯಮ ಕ್ಷೇತ್ರ, ವಿಮಾನಯಾನ ಮತ್ತು ಅತಿಥಿ ಸತ್ಕಾರ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಲಭ್ಯವಾಗಲಿವೆ. ವಿದ್ಯಾರ್ಥಿಗಳು ಸ್ವಂತ ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ ಅಥವಾ ಬೇಕರಿ ಉದ್ಯಮದಂತಹ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಬಹುದು. ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಎಂಬಿಎ, ಎಂಕಾಂ, ಎಂಸಿಎನಂತಹ ಸ್ನಾತಕೋತ್ತರ ಪದವಿಗಳಿಗೆ ಅರ್ಹರಾಗುತ್ತಾರೆ. ಜೊತೆಗೆ ಪದವೀಧರರಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಐಎಎಸ್, ಐಪಿಎಸ್, ಕೆಎಎಸ್, ಪಿಎಸ್ಐ, ಪಿಡಿಒ, ಐಬಿಪಿಎಸ್ನಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಗ್ರಾಮೀಣ ಮತ್ತು ನಗರದ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಹಾಗೂ ಅವರನ್ನು ಉದ್ಯೋಗಕ್ಷಮರನ್ನಾಗಿ ಮಾಡಲು ಈ ಕೋರ್ಸ್ ಪ್ರಾರಂಭಿಸಲಾಗಿದೆ. ಯಾವುದೇ ವಿಭಾಗದಲ್ಲಿ 45% ಅಂಕಗಳೊಂದಿಗೆ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಈ ಪದವಿ ಕೋರ್ಸ್ಗೆ ಪ್ರವೇಶ ಪಡೆಯಬಹುದು. ಇದರಿಂದ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗಲಿವೆ. ಚಿಕ್ಕೋಡಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬೇಕು. ಈ ಕೋರ್ಸ್ ಆರಂಭಿಸಲು ವಿಶೇಷವಾಗಿ ನೆರವಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ ಕವಟಗಿಮಠ ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾಲೇಜಿನಲ್ಲಿ ಪ್ರವೇಶ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಹೆಚ್ಚಿನ ಮಾಹಿತಿಗಾಗಿ ಕಾಲೇಜು ಕಚೇರಿಯನ್ನು ಸಂಪರ್ಕಿಸಬೇಕು ಎಂದು ಜಗದೀಶ್ ಎಂ ಕವಟಗಿಮಠ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಶ್ರೀಕಾಂತ್ ಚನ್ನವರ್, ಉಪ ಕಾರ್ಯದರ್ಶಿ ಎನ್ಎಸ್ ವಂಟಮುರೆ, ನಿರ್ದೇಶಕ ಮಹಾಂತೇಶ್ ಬಾತೆ, ಶಿವಾನಂದ ಚೊನ್ನದ್, ಎಸ್ಎಸ್ ಪಾಟೀಲ್, ಮಲ್ಲಿಕಾರ್ಜುನ ಕವಟಗಿಮಠ, ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್, ಪ್ರಾಂಶುಪಾಲ ಎಸ್ಎಸ್ ಮೆಟಗೋಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್ ಎನ್ಕೆ, ರಿಪೋರ್ಟ್ ಚಿಕ್ಕೋಡಿ. ಪತ್ರಿಕಾ ಪರಿಷತ್ತಿಗೆ ಸ್ವಾಗತ ಕೋರ್ತಾ ವೇದಿಕೆ ನಿರಾಸನರಾಗಿರುವಂಥ ಸಂಸ್ಥೆ ಕಾರ್ಯದರ್ಶಿಯಾಗಿರುವಂಥ ಶ್ರೀಕಾಂತ್ ಕಾಕ ಅವರು, ಉಪಕಾರ್ಯದರ್ಶಿಯಂಥ ಮಠಮೂರ್ತಿಯವರು, ಎಲ್ಲ ಆಡಳಿತ ನಿರ್ದೇಶಕರು, ಇದೊಂದು ಚಿಕ್ಕೋಡಿ ನಗರಕ್ಕೆ ಹಾಗೂ ಚಿಕ್ಕೋಡಿ ಭಾಗಕ್ಕೆ ಸಿಎಲ್ಇ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ ಹಾಗೂ ಹೆಮ್ಮೆಯ ದಿವಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಅನುಮತಿಯೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಬೆಳಗಾವಿ ಇವರ ಅಡಿಯಲ್ಲಿ ಚಿಕ್ಕೋಡಿಯ ಪ್ರತಿಷ್ಠಿತ ಸಿಎಲ್ಇ ಸಂಸ್ಥೆಯ ಪದವಿ ಮಹಾವಿದ್ಯಾಲಯದಲ್ಲಿ ನಮ್ಮ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ವಿನೂತನವಾದ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ BHM ಕೋರ್ಸನ್ನು ಪ್ರಾರಂಭಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ, ಶಿಕ್ಷಣ ವ್ಯವಸ್ಥೆ ಇದಾಗಿದ್ದು ಇದು 3 ವರ್ಷಗಳ ಅಧಿಕೃತ ಪದವಿ ಕೋರ್ಸ್ ಆಗಿರುತ್ತದೆ. ಈ ಕೋರ್ಸ್ನಲ್ಲಿ ಹೋಟೆಲ್ ಮತ್ತು ಆತಿಥ್ಯ ನಿರ್ವಹಣೆ, ಆಹಾರ ಮತ್ತು ಪಾನೀಯ ಸೇವೆ, ಆಫೀಸ್ ನಿರ್ವಹಣೆ, ಹೌಸ್ ಕೀಪಿಂಗ್, ಆಹಾರ ಉತ್ಪಾದನೆ, ಗ್ರಾಹಕರ ಸೇವೆ ಮತ್ತು ವ್ಯಕ್ತಿ ವಿಕಸನ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಗುಣಮಟ್ಟದ ತರಬೇತಿಯನ್ನು ನೀಡಲಾಗುವುದು. 3 ವರ್ಷದ ಈ ಕೋರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ದೇಶ ಹಾಗೂ ವಿದೇಶಗಳ ಹೋಟೆಲ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ, ಪ್ರವಾಸೋದ್ಯಮ, ವಿಮಾನಯಾನ ಮತ್ತು ಅಧಿಕ ಕ್ಷೇತ್ರಗಳಲ್ಲಿ ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತವೆ. ತರಬೇತಿ ಜೊತೆಗೆ ಆಹಾರ ಉತ್ಪಾದನಾ ಘಟಕಗಳಿಗೆ ಭೇಟಿ, ಪ್ರಾಯೋಗಿಕ ತರಬೇತಿ ಮತ್ತು ಉದ್ಯೋಗ ಮಾರ್ಗದರ್ಶನಕ್ಕೂ ವಿಶೇಷ ಆದ್ಯತೆ ನೀಡಲಾಗುವುದು. ಈ ಕೋರ್ಸ್ ಪಡೆದ ನಂತರ ಸ್ವಂತ ವ್ಯವಹಾರ ಆರಂಭಿಸಬಹುದು. ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ ಮತ್ತು ಬೇಕರಿ ಉದ್ಯೋಗ ಆರಂಭಿಸಬಹುದು.
ಈ ಪದವಿ ಪಡೆದ MBA, MCom, MCA ಇಂಥ ಸ್ನಾತಕೋತ್ತರ ಪದವಿ ಕೂಡ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಕೂಡ ಪಡೆಯಬಹುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಹುದ್ದೆಗಳಿಗೆ, ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಉದ್ಯೋಗಾವಕಾಶ ಕೊಡಲಾಗಿದೆ. ಅದೇ ರೀತಿ IAS, IPS, KAS, PSI, PDO, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, HBPS ಇತ್ಯಾದಿಗಳಲ್ಲಿ ಕೂಡ ಉದ್ಯೋಗಾವಕಾಶಗಳು ಸಾಕಷ್ಟು ಇರುವುದು ನಮಗೆ ಕಂಡು ಬರುತ್ತದೆ. ಉದ್ಯೋಗ ಅವಕಾಶದಂಥ ಶಿಕ್ಷಣದ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಸಂಕಲ್ಪದೊಂದಿಗೆ ಈ ಕೋರ್ಸನ್ನು ಆರಂಭಿಸಲಾಗುತ್ತದೆ. ಆದ್ದರಿಂದ ಚಿಕ್ಕೋಡಿಯ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ಹೇಳಿ ಈ ಒಂದು ಗೋಷ್ಠಿಯ ಮೂಲಕ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ವಿಶೇಷವಾಗಿ ನಾವು ಕಳೆದ ನಮ್ಮ ಆಡಳಿತ ಮಂಡಳಿಯ ಜನರಲ್ ಬಾಡಿ ಸಂದರ್ಭದಲ್ಲಿ ಈ ವಿಷಯವನ್ನು ನಾವು ಮಂಡಿಸಿದಾಗ ಸಂಸ್ಥೆಯ ಎಲ್ಲ ಸದಸ್ಯರು ಇದಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದರು. ಅವರ ಒಂದು ಅಶೋತ್ತರಗಳ ಫಲವಾಗಿ ನಾವು ಇದನ್ನು ಇದೇ ಅಕಾಡೆಮಿಕ್ ಇಯರ್ಗೆ ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಕೆಲಸವನ್ನು ಕಾರ್ಯತತ್ಪರತೆ ಮಾಡಲಿಕ್ಕೆ ಈ ಸಂಸ್ಥೆಯ ಹಿತಚಿಂತಕರು, ಮಾರ್ಗದರ್ಶಕರಾಗಿರುವಂಥ ಮಂತೇಶಣ್ಣ ಕೋಟಿಮಠ ಅವರು ಈ ಒಂದು ನಮ್ಮ ಪರ್ಮಿಷನ್ ತರಲಿಕ್ಕೆ ವಿಶೇಷವಾದ ಸಹಾಯವನ್ನು ಮಾಡಿರ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮೆಲ್ಲ ಸದಸ್ಯರ ಪರವಾಗಿ, ಈ ಭಾಗದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ನಾನು ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಮುಂಬೂರು ಹೋಟೆಲ್ ನಿಮ್ಮ ಸಂಸ್ಥೆಯಿಂದ ಹೋಟೆಲ್ ಉದ್ಯೋಗ ಪ್ರಾರಂಭ ಇದು ನಮ್ಮಲ್ಲಿರುವಂಥ ಫೆಸಿಲಿಟಿಗಳನ್ನ ಅವ್ರಿಗೆ ಅದನ್ನೆಲ್ಲ ಕೊಡುವಂಥ ಮಾಡೇ ಮಾಡ್ತೀವಿ. ಆಮೇಲೆ ಅವ್ರಿಗೆ 5 ಸ್ಟಾರ್ ಹೋಟೆಲ್ಗಳಿಗೆ ವಿಸಿಟ್ ಮಾಡುವಂಥ ಲಾಸ್ಟ್ 6 months ಅವಕ್ಕೆಲ್ಲ ಅವಕಾಶಗಳು ಇದ್ದೇ ಇರ್ತಾವೆ. ಅವೆಲ್ಲ ಇದಕ್ಕೆ ವಿಸಿಟ್ ಮಾಡ್ಬೋದು. ಮತ್ತು ಈ ಕೋರ್ಸ್ದು ಒಂದು ವಿಶೇಷ ಹೇಳಬೇಕಂದ್ರೆ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ಕೋರ್ಸ್ ಮಾಡಿದವರು ನಡೀತಾರೆ. ಅಂದರೆ ಸೈನ್ಸ್ ಬೇಕು ಹಿಂಗಿಲ್ಲ. ಪರ್ಸೆಂಟೇಜ್ ರೆಸ್ಟ್ರಿಕ್ಷನ್ ಎಷ್ಟಿದೆ? 45 ಅಂದರೆ ಅಗದಿ ಮಿನಿಮಮ್ ರೆಸ್ಟ್ರಿಕ್ಷನ್ ಐತಿ. ಅಂದರೆ ಇದ್ರಾಗ ವಿಶೇಷ ಯಾಕೆ ಇದನ್ನು ನಿಮಗೆ ಹೇಳತ್ತೀನಂದ್ರೆ PUC 45 ಮಾಡಿದವ್ರಿಗೆ ಇಂಜಿನಿಯರಿಂಗು ಅಥವಾ ಮತ್ತೆ ಅವರು ಕೋರ್ಸ್ ಹೋಗೋಕ್ಕೆ ಆಗಿಲ್ಲ. PUC ಆರ್ಟ್ಸ್ ಮಾಡಿದವ್ರಿಗೆ ತಮ್ಮ ಭವಿಷ್ಯದ ಬಗ್ಗೆ ಅಂಧಕಾರ ಇರ್ತೈತಿ. ಆದರೆ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ರಂದ್ರೆ ಇವರು ದೇಶ ವಿದೇಶದಾಗ 100% ಅಬ್ಸಾರ್ಬ್ ಆಗೇ ಆಗ್ತಾರೆ. ಇವತ್ತು ಹೋಟೆಲ್ ಉದ್ಯಮ ಸರ್ವಿಸ್ ಉದ್ಯೋಗ ಅಂತೇಳಿ ಒಂದು ಇದನ್ನಾಗಿಬಿಟ್ಟಿದೆ. ಸ್ಕಿಲ್ಡ್ ಲೇಬರ್ ಅಂದರೆ ಯಾರು? ಇಂಥ ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳನ್ನ ಸ್ಕಿಲ್ಡ್ ಲೇಬರ್ ಹಾಕೋಣ. ಅವ್ರಿಗೆ ಹೆಚ್ಚಿನ ಅವಕಾಶಗಳು ನಮ್ಮ ಇದ್ರೊಳಗೆ ಸಿಗ್ತೈತಿ. ಆ ನಿಟ್ಟಿನಲ್ಲಿ ಈ ಲಾಭವನ್ನು ನಮ್ಮ ಭಾಗದ ಜನತೆ ತಗೋಬೇಕಂತೇಳಿ ತಮ್ಮಲ್ಲಿಂದ ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೊತೀವಿ.